ವ್ಯಾಲೆಂಟೈನ್ಸ್ ಡೇ ಬಂದೇ ಬಿಡ್ತು. ಇಂತಹ ಪ್ರೇಮ ಕಥೆಗಳು ನೋಡೋಕೆ ಕೇಳೋಕೆ ಸಿಗ್ತಾ ಇರುತ್ತೆ. ಎಸ್, ಆ ಕಥೆ ಬೇರೆ ಯಾವುದೂ ಅಲ್ಲ, ಆದರ್ಶ ಕಥೆಯನ್ನ ನಾವು ಹೇಳೋಕ್ ಬಯಸ್ತೀವಿ. ನಮಸ್ಕಾರ ವೀಕ್ಷಕರೇ, ಸುಮನ್ ಟಿವಿ ಕನ್ನಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಉಷಾ. ವ್ಯಾಲೆಂಟೈನ್ಸ್ ಡೇ ಬಂದೇ ಬಿಡ್ತು. ಎಲ್ಲಾ ಕಡೆ ಸಲೀಮ್ ಅನಾರ್ಕಲಿ, ರೋಮಿಯೋ ಜೂಲಿಯೆಟ್ ಇಂತಹ ಪ್ರೇಮ ಕಥೆಗಳು ನೋಡೋಕೆ ಕೇಳೋಕೆ ಸಿಗ್ತಾ ಇರುತ್ತೆ. ಆದ್ರೆ ನಾವಿವತ್ತು ಒಂದು ಸುಂದರ ಪ್ರೇಮ ಕಾವ್ಯವನ್ನ ನಿಮ್ಗೆ ಹೇಳೋಕ್ ಹೋಗ್ತೀವಿ. ಇದು ತ್ಯಾಗ, ಭಕ್ತಿ ಹಾಗೂ ಬಂಧನದ ಸಂಕೇತವಾಗಿರುವಂತಹ ಪ್ರೇಮ ಕಥೆ. ಪ್ರೇಮ ಕಥೆ ಅಂತಾಕ್ಷಣ ಈ ಕಥೆಯಲ್ಲಿ ರೊಮ್ಯಾನ್ಸ್ ಅಥವಾ ಪ್ರೀತಿ, ಪ್ರೇಮ, ಪ್ರಣಯ ಇಂಥದ್ದೇ ಇರಬೇಕು ಅನ್ನೋದೇನಿಲ್ಲ. ಅದರ ಜೊತೆಗೆ ಈಗ ವ್ಯಾಲೆಂಟೈನ್ಸ್ ಡೇ ಆಗಿರೋ ಕಾರಣಕ್ಕೆ ಗಿಫ್ಟ್ಗಳು, ಹೂಗಳು, ಪ್ರಪೋಸಲ್ಗಳ ಮಧ್ಯೆ ಈ ಒಂದು ಪ್ರೇಮ ಕಥೆ ಸುಮಧುರವಾಗಿ ಪ್ರೇಮ ಕಾವ್ಯವನ್ನ ಬರೆಯುವಂತಹ ಕಥೆ ಹಾಗೂ ಆದರ್ಶ ಕಥೆಯನ್ನ ನಾವು ಹೇಳೋಕ್ ಬಯಸ್ತೀವಿ. ಎಸ್, ಆ ಕಥೆ ಬೇರೆ ಯಾವುದೂ ಅಲ್ಲ, ಶಿವ ಹಾಗೂ ಪಾರ್ವತಿಯವರ ಪ್ರೇಮ ಕಥೆ. ಶಿವ ಹಾಗೂ ಪಾರ್ವತಿಯವರ ಪ್ರೇಮ ಕಥೆ ಜಗತ್ತಿನ ಮೊಟ್ಟ ಮೊದಲ ಪ್ರೇಮ ಕಥೆ ಅನ್ನೋದು ಗೊತ್ತಾ? ಆದ್ರೆ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನಿಮ್ಗೆ ತಿಳಿಸ್ತಾ ಹೋಗ್ತೀವಿ. ಹಿಂದೂ ಪುರಾಣಗಳಲ್ಲಿ ಶಿವ ಹಾಗೂ ಪಾರ್ವತಿಯವರ ಪ್ರೇಮ ಕಥೆಯನ್ನ ದಿವ್ಯ ವಿವಾಹ ಅಥವಾ ದಿವ್ಯ ಪ್ರೇಮ ಕಥೆ ಅಂತ ಹೇಳಿ ಉಲ್ಲೇಖಿಸಲಾಗತ್ತೆ. ಈ ಕಥೆ ಶುರುವಾಗುವಂಥದ್ದು ಸತಿಯಿಂದ. ಸತಿ ದಕ್ಷ ಪ್ರಜಾಪತಿಯ ಮಗಳಾಗಿರ್ತಾಳೆ. ಆಕೆಗೆ ಶಿವನನ್ನ ಕಂಡ್ರೆ ಎಲ್ಲಿಲ್ಲದ ಪ್ರೀತಿ. ಆತನನ್ನ ಪ್ರೇಮ ವಿವಾಹವಾಗ್ಬೇಕು ಅಂತ ಹಠ ಮಾಡಿ ದಕ್ಷ ಪ್ರಜಾಪತಿಯ ವಿರೋಧವಾಗಿ ಮದ್ವೆ ಕೂಡ ಆಗ್ತಾಳೆ. ದಕ್ಷ ಪ್ರಜಾಪತಿಗೆ ಈ ಪ್ರೇಮ ವಿವಾಹ ಇಷ್ಟ ಇರೋದಿಲ್ಲ. ಆ ಕಾರಣದಿಂದ ಶಿವನಿಗೆ ಆತನು ಎಲ್ಲಿಲ್ಲದೆ ನಿಂದಿಸ್ತಾನೆ. ಆದ್ರೆ ಇದನ್ನ ಮನಗಂಡಂತಹ ಸತಿಯು ಏನೇ ಆದ್ರೂ ಕೂಡ ತಾನು ಶಿವನನ್ನ ವರಿಸಿಯೇ ತೀರುತ್ತೇನೆ, ಆತನ ಜೊತೆ ಹೋಗಿಯೇ ತೀರುತ್ತೇನೆ ಅಂತ ಹೇಳಿ ಹಠ ಹಿಡಿದು ಶಿವನ ಜೊತೆ ಮದುವೆಯಾಗಿ ಶಿವನ ಜೊತೆ ತೆರಳುತ್ತಾಳೆ. ಆದ್ರೆ ಒಂದು ದಿನ ದಕ್ಷ ಪ್ರಜಾಪತಿ ಒಂದು ಮಹಾಯಜ್ಞವನ್ನ ಆಯೋಜಿಸಿರ್ತಾನೆ. ಆ ಮಹಾಯಜ್ಞದಲ್ಲಿ ಎಲ್ಲಾ ದೇವಾನುದೇವತೆಗಳಿಗೆ ಆಹ್ವಾನ ಇರುತ್ತೆ. ಆದ್ರೆ ಅಲ್ಲಿ ಶಿವನಿಗೆ ಆಹ್ವಾನ ಇರೋದಿಲ್ಲ. ಆಗ ಸತಿಯು ತನ್ನ ತಂದೆ ಮನೆಗೆ ತೆರಳಬೇಕಾದ್ರೆ ಆಹ್ವಾನ ಬೇಕಾ, ಹೀಗಾಗಿ ನಾನು ಕೂಡ ಯಜ್ಞದಲ್ಲಿ ಪಾಲ್ಗೊಳ್ತೀನಿ ಅಂತ ಶಿವನಿಗೆ ಹೇಳಿ ತೆರಳ್ತಾಳೆ. ಹೀಗೆ ತೆರಳದಂತಹ ಸತಿಯು ಮಹಾಯಜ್ಞದಲ್ಲಿ ಪಾಲ್ಗೊಂಡು ಎಲ್ಲರ ಜೊತೆ ಬೆರೆತಿರುವಂತಹ ಸಂದರ್ಭದಲ್ಲಿ ದಕ್ಷ ಪ್ರಜಾಪತಿ ಬೇಕು ಅಂತಾನೆ ಶಿವನಿಗೆ ಮತ್ತೆ ನಿಂದಿಸುತ್ತಾನೆ, ಅವಮಾನಿಸುತ್ತಾನೆ, ಅವಹೇಳನಕಾರಿಯಾದ ಮಾತುಗಳನ್ನ ಹೇಳ್ತಾ ಇರ್ತಾನೆ. ಇದನ್ನ ಕಂಡಂತಹ ಸತಿಯು ಬೇಸರಗೊಂಡು ತಂದೆಯ ವಿರುದ್ಧ ನಿಲ್ತಾಳೆ. ತನ್ನ ಪತಿಗೆ ಅವಮಾನಿಸಿದಂತಹ ಜಾಗದಲ್ಲಿ ನಾನು ಒಂದು ಕ್ಷಣ ಕೂಡ ಇರೋದಕ್ಕೆ ಇಷ್ಟಪಡೋದಿಲ್ಲ, ಈ ಜಾಗದಿಂದ ನಾನು ಈಗಲೇ ತೆರಳುತ್ತೀನಿ ಅಂತ ಹೇಳಿ ಹೊರಡೋಕೆ ಸಿದ್ಧವಾದಂತಹ ಸಮಯದಲ್ಲಿ ದಕ್ಷ ಪ್ರಜಾಪತಿ ತನ್ನ ಮಗಳನ್ನ ತಡಿತಾನೆ. ತಾನು ಗಂಡನ ಮನೆಗೆ ಅಂದ್ರೆ ಶಿವ, ಇತ್ತ ತಂದೆಯ ಆಜ್ಞೆ, ಅತ್ತ ಪತಿಗೆ ಅವಹೇಳನಕಾರಿ ಮಾತುಗಳು ಕೇಳಿಸಿಕೊಳ್ಳೋಕೆ ಆಗದಂತಹ ಸತಿ ಒಂದು ನಿರ್ಧಾರಕ್ಕೆ ಬರ್ತಾಳೆ. ಅಲ್ಲೇ ಯಜ್ಞದಲ್ಲಿ ಪಾಲ್ಗೊಂಡಂತಹ ಸಂದರ್ಭದಲ್ಲಿ ಅಗ್ನಿಕುಂಡಕ್ಕೆ ತನ್ನನ್ನ ತಾನು ಸಮರ್ಪಿಸಿಕೊಳ್ಳೋಕೆ ಮುಂದಾಗ್ತಾಳೆ. ಹೀಗೆ ತನ್ನನ್ನ ತಾನು ಅರ್ಪಿಸಿಕೊಂಡಂತಹ ಸತಿಯು ಬೆಂಕಿಯ ಕಿನ್ನಾಲಿಗೆಯಲ್ಲಿ ದಗದಗಿಸುವಂತಹ ಸಂದರ್ಭದಲ್ಲಿ ಈ ವಿಷಯ ಶಿವನ ಕಿವಿಗೆ ಬೀಳುತ್ತೆ. ಹೀಗೆ ಬಿದ್ದಂತಹ ಸಂದರ್ಭದಲ್ಲಿ ಶಿವ ಆ ಮಹಾಯಜ್ಞ ನಡೆಯೋ ಜಾಗಕ್ಕೆ ತೆರಳುತ್ತಾನೆ. ಪ್ರೀತಿಯಿಂದ ಒಲಿಸಿಕೊಂಡಂತಹ ತನ್ನ ಸತಿಯನ್ನ ಈ ರೀತಿ ದಹಿಸಿಕೊಳ್ಳೋದನ್ನ ನೋಡೋಕಾಗದೆ ಕೋಪಿತಗೊಳ್ತಾನೆ. ಮೊದಲೇ ಜಗದೊಡೆಯ ಈ ರೀತಿ ಕೋಪಗೊಂಡ್ರೆ ಜಗತ್ತಿನ ವಿನಾಶಕ್ಕೆ ಕಾರಣವಾಗುತ್ತೆ ಅಂತ ಎಲ್ಲರಿಗೂ ಗೊತ್ತಿರತ್ತೆ. ಆದ್ರೂ ಕೂಡ ಎಲ್ಲರೂ ಕೂಡ ಶಿವನನ್ನ ಸಮಾಧಾನ ಪಡಿಸೋಕೆ ಮುಂದಾಗ್ತಾರೆ. ಯಾವುದೇ ಕಾರಣಕ್ಕೂ ಸಮಾಧಾನಗೊಳ್ಳದಂತಹ ಶಿವ ತನ್ನ ಸತಿಯ ದೇಹವನ್ನ, ದಹಿಸುತ್ತಿರುವಂತಹ ಸತಿಯ ದೇಹವನ್ನ ತನ್ನ ಎರಡೂ ಕೈಗಳಲ್ಲಿ ಎತ್ತಿಕೊಂಡು ರುದ್ರ ತಾಂಡವವಾಡೋದಕ್ಕೆ ಶುರು ಮಾಡ್ತಾನೆ. ಹೀಗೆ ರುದ್ರ ತಾಂಡವವಾಡೋದನ್ನ ಕಂಡಂತಹ ದೇವಾನುದೇವತೆಗಳು ಇದು ಸೃಷ್ಟಿಯ ವಿನಾಶಕ್ಕೆ ಕಾರಣವಾಗೋದಕ್ಕೆ ಹತ್ತಿರವಾಗ್ತಾ ಇದೆ, ಇದನ್ನ ತಡೆಯಲೇಬೇಕು ಅಂತ ಮಹಾವಿಷ್ಣುವಿನ ಬಳಿ ತೆರಳುತ್ತಾರೆ. ಹೀಗೆ ಮಹಾವಿಷ್ಣುವಿನ ಬಳಿ ತೆರಳಿದಂತಹ ದೇವತೆಗಳು ನಡೀತಾ ಇರುವಂತಹ ಸಂಗತಿಯನ್ನ ತಿಳಿಸ್ತಾರೆ. ಆಗ ವಿಷ್ಣು ಮುಂದೆ ಆಗುವ ಅನಾಹುತವನ್ನ ಎಚ್ಚರಗೊಂಡು ತನ್ನ ಸುದರ್ಶನ ಚಕ್ರದಿಂದ ಸತಿಯ ದೇಹವನ್ನ ವಿಭಜಿಸುತ್ತಾನೆ. ಹೀಗೆ ವಿಭಜನೆಗೊಂಡ ಸತಿಯ ದೇಹವು ಭಾಗಗಳಾಗಿ ಜಾಗದಲ್ಲಿ ಬೀಳತ್ತೆ. ಆ ಜಾಗವನ್ನ ನಾವು ಇವತ್ತು ಶಕ್ತಿ ಪೀಠಗಳು ಅಂತ ಹೇಳಿ ಪೂಜಿಸುತ್ತೇವೆ. ಆದ್ರೆ ಕಥೆ ಇಲ್ಲಿಗೆ ಮುಗಿಯಲ್ಲ.
ಹೀಗೆ ಈ ಮಧುರ ಪ್ರೇಮ ಕಾವ್ಯ ಅರ್ಧವಾದಂತ ಸಂದರ್ಭದಲ್ಲಿ ಮರು ಜನ್ಮದಲ್ಲಿ ಮತ್ತೆ ಸತಿ ಪಾರ್ವತಿಯಾಗಿ ಹಿಮಾಲಯದ ರಾಜ ಹಿಮವಂತನಿಗೆ ಪುತ್ರಿಯಾಗಿ ಜನಿಸ್ತಾಳೆ. ಈ ಜನ್ಮದಲ್ಲೂ ಕೂಡ ಪಾರ್ವತಿ ದೇವಿಯು ಶಿವನಿಗೆ ಪೂಜಿಸ್ತಾಳೆ, ತ್ಯಾಗ ಮಾಡ್ತಾಳೆ, ಹಾಗೆ ಆತನಿಗಾಗಿ ತಪಸ್ಸನ್ನು ಕೂಡ ಮಾಡ್ತಾಳೆ. ಆದ್ರೆ ಶಿವ ವೈರಾಗಿ, ಯಾವುದೇ ಕಾರಣಕ್ಕೂ ಈ ಪ್ರೇಮಕ್ಕೆ ಒಲಿಯೋದಿಲ್ಲ. ಆದರೂ ಕಠಿಣ ತಪಸ್ಸು ಮಾಡಿ, ಕಠಿಣ ಪೂಜೆ ಪುನಸ್ಕಾರಗಳನ್ನ ಮಾಡಿ, ಎಲ್ಲಾ ರೀತಿಯ ದಾನ ಧರ್ಮಗಳನ್ನ ಮಾಡಿ ಕೊನೆಗೂ ಶಿವನನ್ನ ಒಲಿಸಿಕೊಳ್ಳುವಲ್ಲಿ ಪಾರ್ವತಿ ಯಶಸ್ವಿಯಾಗ್ತಾಳೆ. ಹೀಗೆ ನಮ್ಮ ಹಿಂದೂ ಪುರಾಣಗಳಲ್ಲಿ ಈ ಪಾರ್ವತಿ ಹಾಗೂ ಶಿವನ ವಿವಾಹ ಅತ್ಯದ್ಭುತ ವಿವಾಹ. ಶಿವ ಹಾಗೂ ಪಾರ್ವತಿಯವರ ಪ್ರೇಮ ಅತ್ಯಂತ ಮಧುರ ಪ್ರೇಮ ಹಾಗೂ ಆದರ್ಶ ಪ್ರೇಮ. ನೀವೇ ಯೋಚನೆ ಮಾಡಿ, ಇತ್ತೀಚಿನ ಜನರೇಷನ್ಗಳಲ್ಲಿ ಈ ಪ್ರೀತಿ ಪ್ರೇಮ ಅನ್ನೋದು ಕೇವಲ ದೇಹಕ್ಕೆ ಮಾತ್ರ ಸೀಮಿತವಾಗ್ತಾ ಇದೆ, ಗಿಫ್ಟ್ಗಳಿಗೆ ಮಾತ್ರ ಸೀಮಿತವಾಗ್ತಾ ಇದೆ, ಅದೇ ದುಡ್ಡಿಗೆ ಮಾತ್ರ ಸೀಮಿತವಾಗ್ತಾ ಇದೆ. ಆದ್ರೆ ಜನ್ಮ ಜನ್ಮಗಳಿಂದ ಕಾದು ಒಲಿಸಿಕೊಂಡಂತಹ ಶಿವ ಪಾರ್ವತಿಯವರ ಪ್ರೇಮ ಏನಂತ ಕರಿಬೇಕು? ವೀಕ್ಷಕರೇ, ಈ ಕಥೆಯನ್ನ ಕೇಳಿ ನೀವೇ ಹೇಳಿ, ಈ ತರಹದ ಪ್ರೀತಿ ಸಿಗ್ಬೇಕು ಅಂದ್ರೆ ಎಂಥ ಪುಣ್ಯ ಮಾಡಿರ್ಬೇಕು ಅಲ್ವಾ? ಆದ್ರೆ ಇತ್ತೀಚಿನ ಜನರೇಷನ್ ಅಲ್ಲಿ ಕಾಯೋ ತಾಳ್ಮೆ ಇರೋದಿಲ್ಲ, ಪ್ರೀತಿಗೆ ಬೆಲೆ ಇರೋದಿಲ್ಲ, ಹಾಗೆ ಸಂಬಂಧಗಳಲ್ಲಿ ರೆಸ್ಪೆಕ್ಟ್ ಇರೋದಿಲ್ಲ. ಈಗ ನೀವೇ ಯೋಚನೆ ಮಾಡಿ, ನಿಮ್ಮ ಪಾರ್ಟ್ನರ್ ಶಿವ ಥರ ಇರಬೇಕಾ ಅಥವಾ ಪಾರ್ವತಿ ತರ ಇರಬೇಕಾ ಅಂತ. ನೀವು ಕೂಡ ಇನ್ನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡೋದನ್ನ ತಪ್ಪದೆ ಮರಿಬೇಡಿ. For business and personal promotions in Suman TV Kannada, please contact 9686376663.